ಬಿದ್ದಿದೆಯಲ್ಲ ಅಂತೋಣಿ ಸ್ವಾಮಿ ಅವರಿಗೆ ಎಲ್ರಿಗೂ ಕತ್ತಿಗೆ ಇಲ್ಲಿಗೆ ಹೊಡೆದಿದ್ದಾರೆ. ಸೊ ಇವ್ರಿಗೆ ಇಲ್ಲಿ ಬೀರುವಾಗ ಏನಾದರೂ ಇವರು ಥರ್ಡ್ ಶೂಟಿಂಗು ಸೆಕೆಂಡ್ ಶೂಟಿಂಗ್ ಇರ್ಬೋದೇನು, ಅವಾಗ ಏನಾದ್ರು ಕೆಳಗಡೆ ಬಿದ್ದಿರ್ಬೋದು, ಅವಾಗ ಕರೆಕ್ಟಾಗಿ ಇಲ್ಲಿ ಹೊಡೆದಿರ್ಬೋದು. ಇವ್ರ ಮೇಲೆ ಫೈರ್ ಮಾಡಿದ್ರಂತೆ, ಇವರು ಎದ್ದು ಹೊಡ್ಬಿಟ್ರು, ಇವರಿಗೆ 3 ಫೈರ್ ಮಾಡಿದ್ರಂತೆ. ಅವ್ರು ಅನ್ಕೊಬಿಟ್ಟಿದ್ದಾರೆ ಇವನ್ ಸತ್ತಿರ್ಬೋದು, 3 ಫೈರ್ ಆಯ್ತಂತ. ಅವಾಗೆಲ್ಲ ಇನ್ನು 3 ಜನ ಮಲ್ಕೊಂಡಿದ್ರಲ್ಲ, ಅವ್ರು ಎದ್ದಿದ್ದಾರೆ. ಎಲ್ಲಾನು ಸತ್ತಿದ್ರೆ ಏನೋ ಅಲ್ಲೇ ಬೆಂಕಿ ಇಟ್ಬಿಡ್ತಾ ಇದ್ರು, ಇಲ್ಲಾಂದ್ರೆ ಪಕ್ಕದತೆ ಕಾವೇರಿ ಅಲ್ಲಿ ಹಾಕ್ಬಿಡ್ತಾ ಇದ್ರು. ಬಂಡೆ ಮೇಲೆ ನೋಡಿದ ತಕ್ಷಣ 3 ಜನ ಮೇಲೆ ಫೈರ್ ಮಾಡಿದ್ರು. ಇಲ್ಲ ಫಸ್ಟ್ ಮಹಿಮೆ ದಾಸ್ ಮೇಲೆ ಫೈರ್ ಮಾಡಿದ್ದು, ಅವ್ರು ಓಡಾಕ್ಬಿಟ್ರು. ಆಮೇಲೆ ಇವರು ಅಷ್ಟು ದೂರ ಹೋಗಿದ ತಕ್ಷಣ ಇವ್ರ ಮೇಲೆ ಕಂಟಿನ್ಯೂಸ್ ಆಗಿ ಒಂದು 5 ಏಟು ಬಿದ್ದಿದೆ. ಯಾರಿಗೆ? ಇವ್ರ ಮೇಲೆ. ಜೆಬಿಆರ್ ಅವರೇ, ತಮ್ಮ ಸಹೋದರ ಮೊನ್ನೆ ಎನ್ಕೌಂಟರ್ಗೆ ಬಲಿಯಾಗಿದ್ದಾರೆ. ಈಗ ಅರಣ್ಯ ಇಲಾಖೆಯವ್ರದ್ದು ಒಂದು ವಾದ ಇದೆ. ಆ ವಾದ ಏನಂತ ಹೇಳಿದ್ರೆ, ನಮಗೆ ವಾಚರ್ಗಳಂತ ವಾಚ್ ಮಾಡುವಂತವ್ರು ಮೆಸೇಜ್ ಮಾಡಿದ್ರು, ನಮಗೆ ಶಿಕಾರಿಗೆ ಬಂದಿದ್ದಾರೆ ಅನ್ನೋ, ನಮ್ಗೆ ಅವ್ರಿಗೆ ಫೈರಿಂಗ್ ಆಯ್ತು, ಫೈರಿಂಗ್ ಅಲ್ಲಿ ಚಕಮಕಿ ಆಯ್ತು, ಹೀಗಾಗಿ ನಾವು 3 ಜನರ ಎನ್ಕೌಂಟರ್ ಮಾಡಿದ್ವು ಒಂದು ವಾದ. ಇನ್ನೊಂದು ಕಡೆ ನಿಮ್ಮ ವಾದವೇನು ಸರ್? ತೋಣಿ ಸ್ವಾಮಿ ಅವರ ಬ್ರದರ್ ನೀವು. ಹೌದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ತಾವು BE ಎಜುಕೇಶನ್ ಮಾಡಿದ್ದೀರಾ, ಇಂಜಿನಿಯರ್ ನೀವು. ನಿಮ್ಮ ವಾದ ಏನು ನಿಮ್ಮ ಅಣ್ಣನ ಬಗ್ಗೆ? ನೋಡಿ, ಅವರು ಇಲ್ಲಿ ಅಕ್ಕಪಕ್ಕದಲ್ಲಿ ಕೇಳಿ ನೋಡಿ, ಅವರು ಯಾವ ಥರ ಇದ್ರು, ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಸೋಷಿಯಲ್ ಸರ್ವಿಸ್ ಒಂದು 15-20 ವರ್ಷ ಮಾಡ್ತಾ ಇದ್ದಾರೆ. ಇಲ್ಲಿ ಸಣ್ಣ ಅಣೆಕಟ್ಟು ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರು. ಯಾರೇ ಒಬ್ರು ಬಂದರು ಮನೆ ಹತ್ರ ಏನೇ ಕೆಲಸ ಒಂದು ಒಳ್ಳೇದಾಗಬೇಕಾದ್ರೆ ಅವರೇ ಏನೋ ಈ ಥರ ಸಣ್ಣ ಕೆಲಸ ಅವರೇ ಓದಿದ್ದು, 10th ಮುಗಿಸಿದ್ದಾರೆ. ಆವಾಗ ಇಲ್ಲಿ ಅಕ್ಕಪಕ್ಕದಲ್ಲಿ ಕೇಳಿ ನೋಡಿ. ಸೊ ಅವ್ರು ಮಾಡೋದು ಕೆಲಸ ವ್ಯವಸಾಯ. 10 ಹಸು ಇದೆ, 10-15 ಹಸು ಇದೆ. ಹಾಲು ಕರೆಯೋದು ಅದೇ ಅವ್ರದ್ದು ಮೇಯ್ನು. ಈಗ ನಿಮ್ಮ ಹಿಂದ್ಗಡೆ ಕಾಣುವಂತ ಹಸು ಎಲ್ಲ ಅವ್ರದ್ದೇನಾ? ಅವ್ರದ್ದೇ. ಅಲ್ಲಿನ ಭೂಮಿ ಅದೇ ಭೂಮಿ ಒಂದು 10-15 ಹಸು ಇದೆ. ಸೊ ಅವ್ರ ಕೆಲಸನೇ ಡೈಲಿ ಅದೇನೆ. ಕೆಲಸ ಎಲ್ಲ ಮುಗೀತು, ಈ ಸಣ್ಣ ಅಣೆಕಟ್ಟು ಮುಗಿಯೋದು, ಇಲ್ಲೆಲ್ಲ ನೀರಾವರಿ ಸ್ವಲ್ಪ ಎಲ್ಲ ಅಭಿವೃದ್ಧಿ ಆಗಿದ್ದು ಅವರಿಂದಾನೆ. ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದವ್ರು ಒಂದು 10-15 ವರ್ಷ ಅದರಲ್ಲೇ ಕೆಲಸ ಮಾಡಿದ್ರು. ಆಮೇಲೆ ಇವಾಗ ಅದೆಲ್ಲ ಕೆಲಸ ಕಮ್ಮಿ ಆಯಿತು, ಆಮೇಲೆ ಸೋಷಿಯಲ್ ಮಾಡಿದ್ರು. ಬಟ್ ಅವರು ತೋಟ, ಅಲ್ಲೊಂದು ತೋಟ ಇದೆ, ಸಣ್ಣ ತೋಟ, ಅಲ್ಲಿ ಕಾಡು ಅರಣ್ಯ ಪ್ರದೇಶ ಒಟ್ಟಿಗೆ ಹಂಗೆ ಇದೆ. ಸೊ ಅಲ್ಲೇ ಇದ್ದಿದ್ದು, ಅಲ್ಲಿಂದಾನೇ ಹಸು ಕಾಣೆ ಆಗಿರೋದು. ಸೊ ಅವರು ಮತ್ತೆ ಅವರು ವೈಫ್ ತಮ್ಮ ಕರ್ಕೊಂಡು ಹೋಗಿದ್ದು, ಇನ್ನಿಬ್ರು ಸೇರಿ ಎಲ್ಲ ಹೋಗಿರೋದು. ಬಟ್ ನ್ಯೂಸ್ ನಮಗೆ ಸಿಕ್ಕಿದ್ದು ಬೆಳಗ್ಗೆ ಈ ಥರ ನಮ್ಮ ಮೇಲೆ ಶೂಟ್ಔಟ್ ಮಾಡಿದ್ರು ಬೇಟೆಗಾರರಂತೆ ಅಂತ. ಬೇಟೆಗಾರರು ಒಂದು ಪ್ರಕರಣ ಇಲ್ಲ, ಯಾರ ಮೇಲೂ ಒಂದು ಪ್ರಕರಣ ಇಲ್ಲ. ಇಲ್ಲಿ ಅಕ್ಕಪಕ್ಕದಲ್ಲಿ ಕೇಳಿ ನೋಡಿ, ಆ ಥರ ಪ್ರಕರಣ ಇದ್ರೂ ಇವರು ಶೂಟ್ ಮಾಡಿದ್ರಲ್ಲ, ಒಬ್ಬರಿಗಳ ಒಂದು ಕಾಯ ಇರ್ಬೇಕು ಅವ್ರಿಗೆ. ಈ ಆ ಥರ ಶೂಟ್ ಮಾಡಿ ಇರೋದು ಬಿಡಿಸ್ಬಿಟ್ಟೇನೆ. ಆ ಸಾಮಾನು ಹಂಗೆ ಇದ್ದಿರ್ಬೇಕಲ್ಲ, ಎತ್ಕೊಂಡು ಓಡೋಗ್ಬಿಟ್ರೆ ಹೆಂಗೆ, ಎಲ್ಲಿ ಹೋಯ್ತು ಅದು ಶೂಟ್ ಮಾಡಿ. ನಿಮ್ಮ ಎಜುಕೇಶನ್ಗೆ ಯಾವ ರೀತಿ ಹೆಲ್ಪ್? ನೀವು BE ಮಾಡಿದ್ರಲ್ಲ, ತುಂಬಾ ಹಳ್ಳಿ ಪ್ರದೇಶ ನಿಮ್ದು. ಇಲ್ಲ, ನಾನು CETಯಲ್ಲಿ ಆವಾಗ ಓದಿದ್ದು. CET ಮೂಲಕ ಅವ್ರ ಮನೆಯಿಂದ ಎಲ್ಲ ಫೀಸ್ ಕಟ್ಟಿದ್ರು ಮಾಡಿ. ನಾನು ಇವಾಗ ಸಾಫ್ಟ್ವೇರ್ ಡೆವಲಪರ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಬ್ಯಾಂಗ್ಳೂರಲ್ಲಿ. ಸೊ ಈಗ ಬಲಿಯಾಗಿದ್ದು ನಿಮ್ಮ ಸಹೋದರನೇ? ಯಾರು? ಸ್ವಂತ ಸಹೋದರ. ಅವರೇ ಎಲ್ಲ ಸಣ್ಣ ವಯಸ್ಸಿಂದ ನಾನು ಬಂದು 3rd ಸ್ಟ್ಯಾಂಡರ್ಡ್ ಮಾಡುವ ಆವಾಗಿಂದ ಅವರೇ ಎಲ್ಲ ನಮ್ಮೆಲ್ಲ ಬೆಳೆಸಿದ್ದು. ಅಮ್ಮ ಇಲ್ಲ, ಅವ್ರು ಮದುವೆ ಆಗೋ ತನಕ ಎಲ್ಲ ನಮ್ಮ ಜೊತೆಯಲ್ಲೇ ಇದ್ದರು. ಮದುವೆ ಆಗಿನೂ ಸ್ವಲ್ಪ ದಿನ ಇದ್ಬಿಟ್ಟು ಆಮೇಲೆ ಇಲ್ಲಿ ಈ ಕಡೆ. ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡವ್ರು ಯಾರು ಸರ್? ತಂದೆ. ತಾಯಿ ಇಲ್ಲ, ನಾನು 3ನೇ ಕ್ಲಾಸು ಓದುವಾಗಲೇ ತಾಯಿ ತೀರೋದು. ಅಂತೋಣಿ ಸ್ವಾಮಿ. ಅಮ್ಮ ತೀರೋದ್ಮೇಲೆ ನಮ್ಮ ಅಕ್ಕವ್ರಿಗೂ ಇದ್ರು ಮನೆಯಲ್ಲಿ, ಅವ್ರಿಗೂ ಹುಷಾರಿಲ್ಲದೆ ಇತ್ತು. ಅವರೇ ಊಟ ಎಲ್ಲ ಮಾಡೋದು, ಮನೆಯಲ್ಲಿ ಅಡಿಗೆ ಎಲ್ಲ ಮಾಡೋದು ಅವರೇ. ಆ ಥರ ಮಾಡಿ ನಮ್ಮನ್ನೆಲ್ಲ ಬೆಳೆಸಿದ್ರು ಅವರು. ಅದು ನೋಡಿದ್ರೆ ಅದು ನಮ್ಮ ಹೇಳಕ್ಕಾಗಲ್ಲ. ಅದು ಹೇಳಕ್ಕಾಗಲ್ಲ ಅಂದರೆ ಆ ಎನ್ಕೌಂಟ್ರ್ ಮಾಡುವಾಗ ಅವರು ಸಣ್ಣ ಮಕ್ಕಳು. ಅದೇ ಇನ್ನೂ ಇಬ್ಬರು ಸಾಯಿನ ಮೇಲೆ ಇವರು ಯಾವಾಗ ಯಾರನ್ನು ಫಸ್ಟ್ ಹೊಡೆದ್ರೆ ಅಂತ ಗೊತ್ತಿಲ್ಲ. ಬಟ್ ಅವ್ರಿಗೆ ಸಿಕ್ಕಿದ್ರ ಏನೋ ನನ್ನಿಂದ ಹೇಳೋಕ್ಕಾಗ್ತಾ ಇಲ್ಲ. ಆದರೆ ಬಟ್ ಯಾವ ಥರ ಇದ್ದಿರುತ್ತೆ ಅಂತ ಅದು ಇದೇ ಮಾಡೋಕ್ಕಾಗ್ತಾಯಿಲ್ಲ. ಅವ್ರಿಗೆ ಏನಾಗಿತ್ತಂತೆ ಸರ್ ಮನೆ ಗಳಿಗೆ? ಹೇಗಿತ್ತಂತೆ? ಯಾಕಂದ್ರೆ ಒಬ್ರು ಬಚಾವಾಗಿದ್ದಾರೆ. ಅವ್ರು ಏನಾದರೂ ಹೇಳಿದ್ರ ಸತ್ಯನ ನಿಮ್ಮ ಹತ್ರ? ಅವ್ರು ಹೇಳಿದ್ರು. ಅವರು ಬಂದ ತಕ್ಷಣ ಅವ್ರು ಓಡಾಕ್ಬಿಟ್ರಂತೆ. ಅವ್ರ ಮೇಲೆ ಒಂದು 3-4 ಏಟು ಹೊಡೆದ್ರಂತೆ, ಫೈರ್ ಮಾಡಿದ್ರಂತೆ. ಸೊ ಅವ್ರು ಅನ್ಕೊಬಿಟ್ಟಿದ್ದಾರೆ ಅವ್ರು ತಪ್ಸ್ಕೊಂಡಿಲ್ಲ ಅಂತ. ದಾಸ್ ಏನು ಹೇಳಿದ್ರು? ಮರಿದಾಸ್ ಅವ್ರು ಹೆಂಗೆ ಹೇಳಿದ್ದಾರೆ ಅಂದರೆ, ಫಸ್ಟ್ ಅವ್ರ ಮೇಲೆ ಫೈರ್ ಮಾಡಿದ್ರಂತೆ 3 ಫೈರ್. ಅವರು ಓಡಾಕ್ಬಿಟ್ಟಿದ್ದಾರೆ. ಅವ್ರ ಮಹಿಮದಾಸ್ ಎಲ್ಲ ಮಲ್ಕೊಂಡಿದ್ರಂತೆ ಬಂಡೆ ಮೇಲೆ ನೋಡಿದ ತಕ್ಷಣ 3 ಜನ ಮೇಲೆ ಫೈರ್ ಮಾಡಿದ್ರು. ಇಲ್ಲ ಫಸ್ಟ್ ಮಹಿಮೆದಾಸ್ ಮೇಲೆ ಫೈರ್ ಮಾಡಿದ್ದು, ಅವ್ರು ಓಡಾಕ್ಬಿಟ್ರು. ಆಮೇಲೆ ಇವರು ಅಷ್ಟು ದೂರ ಹೋಗಿದ ತಕ್ಷಣ ಇವ್ರ ಮೇಲೆ ಕಂಟಿನ್ಯೂಸ್ ಆಗಿ ಒಂದು 5 ಏಟು ಬಿದ್ದಿದೆ. ಯಾರಿಗೆ? ಇವ್ರ ಮೇಲೆ. 10 ನಿಮಿಷ ಒಳಗಡೆ ಇವ್ರ ಮೇಲೆ ಏಟು ಬಿದ್ದಿದೆ. ಇವಾಗೆಲ್ಲ ಅವ್ರು ಬಂದ್ಬಿಟ್ಟು ಬೆಳಗ್ಗೆನೆ ಬಂದ್ಬಿಟ್ಟು ಎಲ್ಲವ್ರೆ ಥರ ಫೈರ್ ಮಾಡ್ಬಿಟ್ಟು ಆಮೇಲೆ ನಮಗೆಲ್ಲ ಹಾಸ್ಪಿಟಲ್ ನ್ಯೂಸ್ ಎಲ್ಲ ಫೋಟೋ ಗೀಟೆಲ್ಲ ಬಂದಿಲ್ಲ, ಕೊಲೆನೇ ಮಾಡಿಬಿಟ್ಟಿದ್ದಾರೆ. ಅಲ್ಲ ಸರ್, ಆ ರಾತ್ರಿ ಏನಾಯ್ತಂತೆ? ಅದೇ ಫೈರ್ ಮಾಡಿಬಿಟ್ಟಿದ್ದಾರೆ, ನಾನು ತಪ್ಸ್ಕೊಂಡಿದ್ದೀನಿ. ಅವ್ರು 2 ಮಾತು ನಮ್ಗೆ ಹೇಳಿರೋದು, ಫೈರ್ ಮಾಡಿದ್ದಾರೆ, ನಾನು ತಪ್ಸ್ಕೊಂಡು ಬಂದಿದ್ದೀನಿ, ಅವ್ರನ್ನ ವಿಚಾರಿಸಿ ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿದ್ದು.
ಬಿಟ್ಟಿದ್ರೆ ಫೈರ್ ಮಾಡ್ತಾ ಇದ್ರು ಅವರನ್ನು. ಅಲ್ಲೇ ಇದ್ದಿದ್ರೆ ಅವರನ್ನು ಫೈರ್ ಮಾಡಿ ಪರ್ಮಿಷನ್ ಇಲ್ಲದೆ ಇವಾಗ ಗೊತ್ತಾಗಿದೆ, ಪರ್ಮಿಷನ್ ಇಲ್ಲದೆ ಅವ್ರು ಫೈರ್ ಮಾಡಿದ್ದಾರೆ. ಅವರೂ ಸತ್ತಿದ್ರೆ ಯಾರಿಗೂ ಗೊತ್ತಾಗಲ್ಲ, ನಿಮ್ಗೂ ಗೊತ್ತಾಗಲ್ಲ, ನಮಗೂ ಗೊತ್ತಾಗಲ್ಲ, ಏನೋ ಮಾಡ್ತಾ ಇದ್ರು ಒಳಗಡೆನೆ. ತಪ್ಸ್ಕೊಂಡು ಇರೋದಕ್ಕೆ ಇವಾಗ ಈ ತರ ಮೀಡಿಯಾ ಎಲ್ರಿಗೂ ಗೊತ್ತಾಗ್ತಾ ಇರೋದು ಅವ್ರು ತಪ್ಪು ಮಾಡಿರೋದು. ಅವರು ತೀರೋಗಿದ್ರೆ ಒಬ್ರಿಗೂ ಗೊತ್ತಾಗಲ್ಲ. ಅವ್ರು ಹಂಗೆ, ಯಾಕಂದ್ರೆ ಪರ್ಮಿಷನ್ ಇಲ್ಲದೆ ಹೊಡೆದವ್ರೆ, ಕಾನೂನು ಪ್ರಕಾರ ಅವರೇ ಕಾನೂನು ತಗೊಂಡಿದ್ದಾರೆ ಅವ್ರ ಕೈಗೆ. ಎಲ್ಲಾನು ಸತ್ತಿದ್ರೆ ಏನೋ ಅಲ್ಲೇ ಬೆಂಕಿ ಇಟ್ಬಿಡ್ತಾ ಇದ್ರು, ಇಲ್ಲಾಂದ್ರೆ ಪಕ್ಕತೆ ಕಾವೇರಿ ಅಲ್ಲಿ ಹಾಕ್ಬಿಡ್ತಾ ಇದ್ರು, ಏನೋ ನಡೀತಾ ಇರ್ಬೋದು. ಬಟ್ ಇದಕ್ಕೆಲ್ಲ ಕಾರಣ ಯಾಕೆ ಹಿಂಗೆ ಮಾಡಿದ್ರು, ಯಾವ ಉದ್ದೇಶಕ್ಕಾಗಿ ಮಾಡಿದ್ರು ಅಂತ ಗೊತ್ತಿಲ್ಲ. ನ್ಯಾಯಾಂಗ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. ಈಗ ಬಂದಿರುವಂತ ಸುದ್ದಿ ಏನಂತ ಹೇಳಿದ್ರೆ ಆಪೋಸಿಟ್ ಅಲ್ಲೇ ಎನ್ಕೌಂಟರ್ ಆಯ್ತು, ಫೈರಿಂಗ್ ಆಯ್ತು ಅಂತ ಹೇಳಿ. ಇಲ್ಲಿ ಇನ್ನೊಬ್ರು ಹೇಳ್ತಾರೆ ಕೈಕಾಲೆಲ್ಲ ಬಿದ್ರು ಅಂತ ಹೇಳಿ. ಏನಾಗುತ್ತೆ? ಇಲ್ಲ ಸರ್, ರಾತ್ರಿ ಘಟನೆ ಅವ್ರು ಹೇಳಿದ್ರು ಸರ್, ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಇವ್ರ ಮೇಲೆ ಫೈರ್ ಮಾಡಿದ್ರಂತೆ. ಇವ್ರು ಎದ್ದು ಓಡ್ಬಿಟ್ರು, ಇವರಿಗೆ 3 ಫೈರ್ ಮಾಡಿದ್ರಂತೆ. ಅವ್ರು ಅನ್ಕೋಬಿಟ್ಟಿದ್ದಾರೆ ಇವನ್ ಸತ್ತಿರ್ಬೋದು, 3 ಫೈರ್ ಆಯ್ತಂತ. ಅವಾಗೆಲ್ಲ ಇನ್ನು 3 ಜನ ಮಲ್ಕೊಂಡಿದ್ರಲ್ಲ, ಅವ್ರು ಎದ್ದಿದ್ದಾರೆ. ಅವಾಗ ಎಷ್ಟೇ ಜನ ಗೊತ್ತಿಲ್ಲ, ಕೌಂಟ್ ಎಷ್ಟು ಅಂತ ಗೊತ್ತಿಲ್ಲ. ಇವ್ರು ಓಡಿದ ತಕ್ಷಣ ಇವರು ಕಂಟಿನ್ಯೂಸ್ ಆಗಿ 4-5 ಫೈರ್ ಮಾಡಿದ್ದಾರೆ ಒಂದು 5 ನಿಮಿಷ ಒಳಗಡೆ. ಬಟ್ ಅವರು ಹೋಗಿ ತನಿಖೆ ಮಾಡಿ ಎಲ್ಲ ಫೈರ್ ಮಾಡೋ ಇವ್ರ ಗನ್ನೆ ತೆಗ್ದಿಲ್ಲ ಅಂತ ಕೈಗೆ, ಏನೋ ಗೊತ್ತಿಲ್ಲ. ಅವ್ರು ಡೈರೆಕ್ಟ್ ಆಗಿ ಬಂದು ಫೈರ್ ಮಾಡಿದ್ದಾರೆ. ಇವ್ರು ಹೇಳ್ತಾವ್ರೆ ಫಾರೆಸ್ಟ್ ಅವರು ಗನ್ ತಗೊಂಡು ಫೈರ್ ಮಾಡಿದ್ರು ಅಂತ. ಬಟ್ ಅವರು ನನ್ಗೆ ಗೊತ್ತಿಲ್ಲ ಅವ್ರು ವಿಡಿಯೋ ಗಿಡ ಮಾಡ್ತಾರ. ಇವಾಗ ಪೊಲೀಸ್ ಅವರು ಒಂದು ಎಮರ್ಜೆನ್ಸಿ ಕರೆ ಮಾಡಿದ್ರೆ ಎಲ್ಲ ಕ್ಯಾಮ್ರಾ ತಗೊಂಡ್ ಬರ್ತಾರೆ. ಬಟ್ ಅವರು ಏನ್ ಇದು ಇಟ್ಕೊಂಡು ಮಾಡಿದ್ರಂತ ಅದು ಗೊತ್ತಿಲ್ಲ. ಇಲ್ಲ, ನನ್ನ ಪ್ರಕಾರ ಅಷ್ಟೊಂದು ಧೈರ್ಯ ಯಾರು ಕೊಟ್ಟವ್ರು ಗೊತ್ತಿಲ್ಲ. ಇಲ್ಲ ಅಂದ್ರೆ ಯಾರಿಗೂ ಆತರ ಮನ್ಸು ಬರಲ್ಲ. ಫೈರ್ ಮಾಡಿದವರು ಅವರಿಗೆ ಬ್ಲಡ್ ಟೆಸ್ಟ್ ಎಲ್ಲ ಕ್ಲೀನ್ ಆಗಿ ಮಾಡಿದ್ರೆ ಗೊತ್ತಾಗ್ಬಹುದು. ತನಿಖೆ ಖಂಡಿತ ಆಗ್ಬೇಕು. ಇಲ್ಲ, ನಮ್ಗೆ ಒಂದು ಇದು ಅವರಿಗೆ ಒಬ್ಬರಿಗೆ ಇಲ್ಲಿ ಬಿದ್ದಿದೆಯಲ್ಲ, ಅಂತೋಣಿ ಸ್ವಾಮಿ ಅವರಿಗೆ ಎಲ್ರಿಗೂ ಕತ್ತಿಗೆ ಇಲ್ಲಿಗೆ ಹೊಡೆದಿದ್ದಾರೆ. ಸೊ ಇವ್ರಿಗೆ ಇಲ್ಲಿ ಬೀರುವಾಗ ಏನಾದ್ರು ಇವರು 3rd ಶೂಟಿಂಗ್ 2nd ಶೂಟಿಂಗ್ ಇರ್ಬೋದೇ, ಅವಾಗ ಏನಾದ್ರು ಕೆಳಗಡೆ ಬಿದ್ದಿರ್ಬೋದು, ಅವಾಗ ಕರೆಕ್ಟಾಗಿ ಇಲ್ಲಿ ಹೊಡೆದಿರ್ಬೋದು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರಂತ ಕೊನೆಯದಾಗಿ. ಇಲ್ಲ, ಅದು ಯಾರು ಇನ್ನು ಇದು ಕ್ಲಾರಿಫೈ ಮಾಡಿಲ್ಲ. ಅದೇ ಮಹಿಮದಾಸ್ಗೆ ಫಸ್ಟ್ ಫೈರ್ ಮಾಡಿದ್ದು 3 ಸತಿ, ಅವರು ಫಸ್ಟ್ ಎದ್ದಿದ್ದು. ಇವ್ರಿಗೆ ಫೈರ್ ಮಾಡಿದ್ದು ಇವ್ರು ಓಡುವಾಗ ಫೈರ್ ಮಾಡಿದ್ರಂತೆ. ಸೊ ಅವ್ರ ಮೇಲೆ ಒಂದು ಬಿಲ್ ಇಲ್ಲ. ಅವರೆಲ್ಲ ಮೇಲ್ಗಡೆ ಇಲ್ಲಿ ಹೊಡೆದವ್ರೆ, ಅವರು ಕೆಳಗಡೆ ಹಂಗೆ ಹೋಗಿದ್ದಾರೆ. ಒಬ್ರಿಗೆ ಇಲ್ಲಾಗಿದೆ, ಇನ್ನು ಇಲ್ಲೊಬ್ರಿಗಾಗಿದೆ, ಎಲ್ಲರೂ ಇದು ಹೃದಯಕ್ಕಾಗಿದೆ, ಒಬ್ಬರಿಗೆ ಮಾತ್ರ ಇಲ್ಲಿ. ಅದೆಲ್ಲ ತುಂಬಾ ಪ್ರಶ್ನೆ ಇದೆ ಸರ್. ಯಾವುದು ಅವರು ಕಾನೂನು ಫಾಲೋ ಮಾಡಿಲ್ಲ, ಡೈರೆಕ್ಟ್ ಆಗಿ ತಗೊಂಡೋಗಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಮಾಜರ್ ಮಾಡಿಲ್ಲ, ತಗೊಂಡೋಗಿ ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಡಿಸ್ಟ್ರಿಕ್ಟ್ ಬಿಟ್ಟು ಬೇರೆ ಡಿಸ್ಟ್ರಿಕ್ಟ್ ತಗೊಂಡೋಗಿದ್ದಾರೆ. ತುಂಬಾ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆ, ಹೌದು, ಇಲ್ಲೇ ದೊಡ್ಡ ಹಾಸ್ಪಿಟಲ್ ಇದೆ. ಎಲ್ಲ ಚಾಮರಾಜನಗರದಲ್ಲಿ ದೊಡ್ಡ ಹಾಸ್ಪಿಟಲ್ ಇದೆ, ಕೊಳ್ಳೇಗಾಲದಲ್ಲಿ ದೊಡ್ಡ ಹಾಸ್ಪಿಟಲ್ ಇದೆ. ಇದೆಲ್ಲ ಬಿಟ್ಟು ಮೈಸೂರು ಕರ್ಕೊಂಡು ಹೋಗಿದ್ದಾರೆ. ಏನೇನೋ ಮಾಡಿದ್ದಾರೆ, ಗೊತ್ತಾಗುತ್ತೆ. ಇದಾರೆ ನಮ್ಗೆ ಗೊತ್ತಿಲ್ಲ ಸರ್, ನಮ್ಗೆ ಇದ್ದಾರೆ. ಎಲ್ಲೋ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು. ಬಟ್ ಈಗ ಅಲ್ಲಿ ಹಾಸ್ಪಿಟಲ್ ಇಲ್ಲ ಅವರು. ಸರ್ ಇವಾಗ ಗನ್ ಸಿಕ್ಕಿದೆ, ಈ ಐಟಮ್ ಸಿಕ್ಕಿದೆ, ಇದಕ್ಕೇನಂತೀರ ಸರ್? ನೋಡಿ, ಅವರು ನಮ್ಮ ಪ್ರಕಾರ ಅವ್ರು ಬಂದ ತಕ್ಷಣ ಫೈರ್ ಮಾಡಿದ್ದಾರೆ. ಓಕೆನಾ? ಅವ್ರು ಏನಾಗಿದೆ ಅಂತ ಗೊತ್ತಿಲ್ಲ ಇದುವರೆಗೂ. ಅವರೇ ಮಾಡಿದ್ದಾರೆ ಆ ಮಾಂಸ. ಇಷ್ಟೆಲ್ಲ ಕಾನೂನು ಫಾಲೋ ಮಾಡಿಲ್ಲ. ಎಲ್ಲಾ ರೂಲ್ಸು ಬ್ರೇಕ್ ಮಾಡಿದ್ದಾರೆ. ಓಕೆನಾ? ಮಾಂಸನೂ ಇಷ್ಟೆಲ್ಲ ಒಬ್ಬರನ್ನು ಕೊಲೆ ಮಾಡೋ ತನಕ ಹೋಗಿದ್ದಾರೆ. ಅವ್ರು ಮಾಂಸ ತರೋದು, ಬೇಟೆ, ಇದು ಗನ್ನು ಅರೇಂಜ್ ಮಾಡೋದು ಎಲ್ಲಾನು ಅವ್ರು ಮಾಡ್ಬೋದು. ಅವರೇ ಮಾಡಿರ್ತಾರೆ. ಏನೋ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. ಕೇಳಿದ್ದಕ್ಕೆ ಅವ್ರು ಏನೋ ಆನ್ಸರ್ ಕೊಡ್ತಾ ಇದ್ದಾರೆ. ಒಬ್ರು ಇದ್ರು, ಅದಕ್ಕೆ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ ಅಂತ ಏನೇನೋ ಕತೆ ಬಿಡ್ತಾ ಇದ್ದಾರೆ. ಏನೇನೋ ಕಟ್ತಾ ಇದ್ದಾರೆ. ಗೊತ್ತಾಗುತ್ತೆ ಇವಾಗ. ಎಲ್ಲ ನ್ಯಾಯಾಂಗ ತನಿಖೆ ಮಾಡಿದ್ರೆ ನಮಗೆ ಇದು ಏನಾದರೂ ನ್ಯಾಯಾಂಗ ತನಿಖೆ ಒಳ್ಳೆಯವರು ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ಏನಾಗುತ್ತೋ ಗೊತ್ತಿಲ್ಲ. ಹೇಗಿದ್ರಿ ನಿಮ್ಮ ಬ್ರದರ್? ಸರ್ ತುಂಬ ಅಣ್ಣ ತಮ್ಮಂದರು ತುಂಬ ಕ್ಲೋಸ್ ಸರ್. ನಾವು ನಮ್ಮನ್ನು ಸಣ್ಣ ವಯಸ್ಸಿಂದ ಅವರೇ ಬೆಳೆಸಿದ್ದು. ನಮ್ಮ ತಂದೆ ಅವರೇ ಬೆಳೆಸಿದ್ದು. ನಮ್ಮ ಅಮ್ಮ ತೀರುವಾಗ ನನಗೆ 3 ವಯಸ್ಸು. ಆವಾಗಿಂದ ಅವರೇ ಎಲ್ಲರನ್ನು ಬೆಳೆಸಿ ಇಷ್ಟು ಎತ್ತರಕ್ಕೆ ತಂದು ಅವರು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ರು. BA ಮುಗಿಸ್ತೀರಾ ತಾವು? 2014. ಇವತ್ತು ನಿಮ್ಮ ಅಣ್ಣನ ಕಳ್ಕೊಂಡು ಏನು ಅನ್ಸುತ್ತೆ ನಿಮಗೆ? ಅಕ್ಸೆಪ್ಟೇ ಮಾಡೋಕ್ಕಾಗಲ್ಲ. ಅವ್ರು ನಮಗೇನು ಒಂದೇ ಒಂದು ತುಂಬ ಅವಾಗವಾಗ ನೆನಪಿಗೆ ಬರೋದಂದ್ರೆ, ಅವ್ರು ಸಣ್ಣ ಮಕ್ಕಳು ಸಾಯುವಾಗ ಡೈರೆಕ್ಟಾಗಿ ಏನು ರೀಸನ್ ಇಲ್ಲದೆ ಶೂಟ್ ಮಾಡಿದ್ದಾರೆ ಅಂದರೆ ಅದು ಹೆಂಗಿರುತ್ತೆ ಅಂತ ಅದು ಜ್ಞಾಪಿಸ್ಕೊಂಡ್ರೇನೆ ಒಂಥರ ಆಗುತ್ತೆ. ಯಾರೇ ಆಗಲಿ, ಒಬ್ಬರಿಗೆ ಒಂದು ಫೈನ್ ಹಾಕೋಕ್ಕೆ ಎಷ್ಟೊಂದು ಕಾನೂನು ಇದ್ರ ಪ್ರಕಾರ ಹಾಕ್ತಾರೆ. ಒಬ್ಬರಿಗೆ ಗಲ್ಲು ಶಿಕ್ಷೆ ಮಾಡಬೇಕಾದ್ರೆ ಅದು ಎಷ್ಟೊಂದು ವಿಚಾರಣೆ ಆಗುತ್ತೆ. ಇವರು ಅವರಿಷ್ಟಕ್ಕೆ ಕಾನೂನು ಕೈಗೆ ತಗೊಂಡು ಡೈರೆಕ್ಟಾಗಿ ಶಿಕ್ಷೆ ಕೊಡ್ಬೋದಾಗಿತ್ತು. ಇಲ್ಲ, ಕಾಲಿಗೆ ಶೂಟ್ ಮಾಡಿ ಅವ್ರು ಏನಾದರೂ ಅವ್ರು ತಪ್ಪು ಮಾಡಿದರೆ ಅವ್ರೇನು ಅದು ಯಾಕೆ ಈ ಥರ ಮಾಡಿದ್ರು ಗೊತ್ತಾಗುತ್ತೆ. ನೋಡೋಣ ತನಿಖೆ ಹೆಂಗೆ. ಅವರು ಕೃಷಿಕರು. ಒಟ್ಟು ಎಷ್ಟು ಹಸು ಇದೆ ತಮ್ಮ ಹತ್ರ? ಅಲ್ಲಿದೆ, ಅಲ್ಲಿಂದ 15 ಹಸು ಇದೆ. ಹಸುಗಳಿದ್ದವರು ಮನೆಯಲ್ಲಿ ಈ ರೀತಿ ಆಗ್ಲಿಕ್ಕೆ ಸಾಧ್ಯ? ಕೇಳಿ ನೋಡಿ ಇವಾಗ ನೀವು ವಿಡಿಯೋ ತೊಗೊಂಡು ಹೋಗಿ, ಕಮ್ಮಿ ಅಂದರೆ ಇಲ್ಲೇ ಒಂದು 15 ಹಸು ಇರುತ್ತೆ. ಇಲ್ಲಿಂದ ಅಲ್ಲಿ ಮುಂದ್ಗಡೆ ಇದೆ, ಅಲ್ಲಿ ನೋಡಿ ಒಂದು 20 ರಿಂದ 30 ಹಸು ಕಟ್ಟಿರುತ್ತೆ. ಅವ್ರಿಗೆ ಶಿಕ್ಷೆ ಆಗಬೇಕು.
ಫೈರ್ ಮಾಡಿದ್ರಲ್ಲ ಅಮೌಂಟ್ ಕೊಟ್ಟಿದ್ದಾರೆ. ಬಟ್ ಅದೆಲ್ಲ ನೋಡಿ ಅವ್ರು ಮನೆ ಕಟ್ಟಿ ಯಾವ ಥರ ಮನೆಯಲ್ಲಿದ್ದಾರೆ ನೋಡಿ ಹೊಸದಾಗಿ ಮನೆ ಕಟ್ಟಬೇಕಂತ ಅವ್ರ ಕನಸು. ಅವ್ರೇನೋ ಮಾಡೋಣ ಅಂತ ಇತ್ತು, ಅಷ್ಟರೊಳಗಡೆ ಈ ಥರ ಆಗ್ಬಿಡ್ತು. ಜೀವನ ಚೆನ್ನಾಗಿತ್ತು. ಇವಾಗ ಅನ್ನ ಇಲ್ಲ ಅಂದಮೇಲೆ ಯಾವಾಗಲೂ ಅವ್ರ ನೆನಪೇ ಬರುತ್ತೆ. ಅವ್ರು ದೊಡ್ಡವರೇ ಇಲ್ಲ ಅಂದರೆ ಹೆಂಗಿರುತ್ತೆ ಮನೆ. ಸಣ್ಣ ಮಕ್ಕಳು ನಾವೆಲ್ಲ ಹೆಲ್ಪ್ ಮಾಡ್ತೀವಿ, ಅವ್ರ ಜೊತೆ ಇರ್ತೀವಿ. ಆದರೂ ಮನೆಯಲ್ಲಿ ಅಪ್ಪ ಅಮ್ಮ ಅವ್ರು ನೋಡ್ಕೋತಾರೆ, ಎಲ್ಲರೂ ನೋಡೋಕ್ಕಾಗಲ್ಲ. ಅವರು ಎಲ್ಲನೂ ನಮ್ಮ ಹತ್ರ ಬಂದು ಕೇಳೋಕ್ಕಾಗಲ್ಲ. ನಾವೇ ಹೋಗಿ ಇದ್ರೂ ಅವ್ರಿಗೆ ಇರೋ ಒಂದು ರಿಲೇಷನ್ನೇ ಬೇರೆ ಇರುತ್ತೆ, ರಿಲೇಷನ್ಶಿಪ್ಪೇ ಬೇರೆ ಇರುತ್ತೆ. ಯಾವ ಉದ್ದೇಶಕ್ಕಾಗಿ ಮಾಡಿದ್ರಂತ ಗೊತ್ತಿಲ್ಲ. ನ್ಯಾಯಾಂಗ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. ಶಿಕ್ಷೆ ಆಗಬೇಕು ಖಂಡಿತ. ಫ್ರಾನ್ಸಿಸ್ ಝೇವಿಯರ್ ಅಂತ ಅಣ್ಣ, ದೊಡ್ಡಣ್ಣ, ಅಂತೋಣಿ ಸ್ವಾಮಿ. ನಮ್ಮ ಹೆಸರು ಡೇವಿಡ್ ಸಂತೋಷ್ ಕುಮಾರ್.